ಹಾಯ್ ಫ್ರೆಂಡ್ಸ್, ಭಾರತದ ಮಹಿಳಾ ಕ್ರಿಕೆಟ್ T20 ಪಂದ್ಯ ತಿರುವನಂತಪುರಂನಲ್ಲಿ 4ನೇ ಪಂದ್ಯ ನಡೆದಿರುತ್ತದೆ. ಭಾರತದ ಮಟ್ಟಿಗೆ ಇವತ್ತಿನ ಒಂದು ದಿನ ಐತಿಹಾಸಿಕ ದಿನನೇ ಅಂತ ಹೇಳಬೇಕು. ಯಾಕಂದರೆ ಮೊದಲು ಶ್ರೀಲಂಕಾ ಮಹಿಳಾ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಭಾರತಕ್ಕೆ ನೀಡಿರುತ್ತದೆ. ಭಾರತದ ಬ್ಯಾಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಕಳೆದ 3 ಪಂದ್ಯಗಳಲ್ಲಿ ಬ್ಯಾಟಿಂಗಲ್ಲಿ ಫೇಲ್ ಆದಂಥ ಸ್ಮೃತಿ ಮಂದನಾ ಅವರು ಆಡಿದ ಮೊದಲ 12 ಬಾಲಲ್ಲಿ 5 4 ಹೊಡಿತಾರೆ. ಸ್ಮೃತಿ ಮಂದನಾ ಅವರ ದಾಖಲೆ ಹೇಳಬೇಕಂದ್ರೆ ಈ ಪಂದ್ಯದಲ್ಲಿ ಮೊದಲು 32 ಬಾಲಲ್ಲಿ 37 ರನ್ ಹೊಡಿತಾರೆ. ಕೊನೆಗೆ 48 ಬಾಲಲ್ಲಿ 80 ರನ್, ಅದರಲ್ಲಿ 11 4 3 6 ಹೊಡೆದಿರುತ್ತಾರೆ. ಅದು ಇಷ್ಟಲ್ಲದೆ ಈ ಪಂದ್ಯದಲ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಟ್ಟಾರೆ T20ಯಲ್ಲಿ ODIಯಲ್ಲಿ ಟೆಸ್ಟಲ್ಲಿ 3 ಸೇರಿಬಿಟ್ಟು 10,000 ರನ್ನ ಪೂರೈಸಿದ ಜಗತ್ತಿನ 2ನೇ ಮಹಿಳಾ ಕ್ರಿಕೆಟರ್ ಆಗಿರುತ್ತಾರೆ. ಮೊದಲೇದು ಮಿಥಾಲಿ ರಾಜ್ ಭಾರತದವರೇ ಆಗಿರುತ್ತಾರೆ, 10,868 ರನ್ನು. ಇದರಲ್ಲಿ ಸ್ಮೃತಿ ಮಂದನಾ ಅವರದು ODIಯಲ್ಲಿ 5,322, T20ಯಲ್ಲಿ 4,000 ಪ್ಲಸ್ ಇವತ್ತು 27 ರನ್ ಆಗಿರುತ್ತೆ. ಟೋಟಲ್ 80 ರನ್ನಲ್ಲಿ 27 ಆದಾಗ 4,000 ರನ್ T20ಯಲ್ಲಿ ಸ್ಮೃತಿ ಮಂದನಾ ಅವ್ರದ್ದಾಗಿರುತ್ತದೆ. ಆಮೇಲೆ 7 ಟೆಸ್ಟ್ ಆಡಿರುವ ಸ್ಮೃತಿ ಮಂದನಾ ಅವರು 629 ರನ್ ಗಳಿಸಿರುತ್ತಾರೆ. ನಮ್ಮ ಶಫಾಲಿ ವರ್ಮಾ ಅವ್ರ ಬಗ್ಗೆ ಹೇಳಬೇಕಂದ್ರೆ ಈ ದಿನ ಭಾರತದ ಮಹಿಳಾ ಕ್ರಿಕೆಟ್ನಲ್ಲಿ T20 ಪಂದ್ಯದಲ್ಲಿ ಮೊದಲೇ ವಿಕೆಟ್ ಪಾರ್ಟ್ನರ್ಶಿಪ್ 162, ಇದು ವಿಶೇಷ ದಾಖಲೆಯಾಗಿರುತ್ತದೆ. ಕೇವಲ 91 ಬಾಲಲ್ಲಿ ಶಫಾಲಿ ವರ್ಮಾ ಅವರು ಲಾಸ್ಟ್ 3 T20 ಪಂದ್ಯಗಳಲ್ಲಿ ಎರಡನೇದರಲ್ಲಿ 69 ನಾಟ್ಔಟು, ಮೂರನೇದರಲ್ಲಿ 79 ನಾಟ್ಔಟು. ಈ ದಿನ ಕೇವಲ 46 ಬಾಲಲ್ಲಿ 79 ಔಟು, 227 T20 ರನ್ಗಳ ನಂತರ ಔಟ್ ಆಗಿರುತ್ತಾರೆ ಶಫಾಲಿ ವರ್ಮಾರವರು. 12 4 1 6 ಹೊಡೆದಿರುತ್ತಾರೆ. ಇಷ್ಟೇ ಅಲ್ಲದೆ 2 ವಿಕೆಟ್ ಭಾರತದ ಮಹಿಳಾ ತಂಡ ಕೇವಲ 2 ವಿಕೆಟ್ ಇವತ್ತು 221 ರನ್ನು. ಇದು T20 ಕ್ರಿಕೆಟ್ನಲ್ಲಿ ಭಾರತೀಯ ಮಹಿಳಾ ಅತ್ಯಧಿಕ ಸ್ಕೋರ್ ಆಗಿರುತ್ತದೆ. ಒನ್ ಡೌನ್ ಆಗಿ ಬಂದಂಥ ರಿಚಾ ಘೋಷ್ ಅವರು ಕೂಡ ಕೇವಲ 16 ಬಾಲಲ್ಲಿ 40 ರನ್ ನಾಟ್ಔಟು, ಅದರಲ್ಲಿ 3 6 4 4. ಒಟ್ಟಾರೆ ಭಾರತದ ಮಹಿಳೆಯರು ಈ ದಿನ 8 6 28 4 ಹೊಡೆದಿರುತ್ತಾರೆ. ಇನ್ನು ಬಾಲಿಂಗ್ನಲ್ಲೂ ಕೂಡ ಹೊಸ ದಾಖಲೆಗಳು ಮೂಡಿ ಬರಲಿ. ಒಳ್ಳೆ ಸಂಡೇ, ನಾನು ಬೆಳಗ್ಗೆನೇ ಹೇಳಿದ್ದೆ, ಹ್ಯಾಪಿ ಸಂಡೇ ಅಂತ ಹೇಳಿದ್ದೆ. ಆಲ್ವೇಸ್